ನಮಸ್ಕಾರ. ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣ್ ಗೌಡ್ರಿಗೆ ಆ, ಹಲವಾರು ಕನ್ನಡ ಪರ ಹೋರಾಟಗಳನ್ನು ಮಾಡಿಕೊಂಡು ನಿಮ್ಮದೇ ಆದಂತಹ ಒಂದು ಹೋರಾಟದಲ್ಲಿ ಇವತ್ತು ಕರ್ನಾಟಕದಾದ್ಯಂತ ನೀವೇನು ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಬಹಳ ಶಿಸ್ತಿನ ಒಂದು ಸಿಪಾಯಿಗಳಾಗಿ ನೀವು ಕೆಲಸ ಮಾಡ್ತಾಯಿದ್ದೀರ. ಆದರೆ ಇವತ್ತಿನ ದಿವಸ ನಾನು ನಿಮ್ಮ ಮುಂದೆ ಒಂದು ವಿಷಯನ ಪ್ರಸ್ತಾಪ ಮಾಡಬೇಕು ಅಂತ ಬಂದಿದ್ದೀನಿ. ನಾನು ನಿಮ್ಮಷ್ಟು ದೊಡ್ಡವನಲ್ಲ, ಬಟ್ ಆದರೂ ನಾನೊಬ್ಬ ಕನ್ನಡಿಗನಾಗಿ ನಾನು ಒಬ್ಬ ಗೌಡರಾಗಿ ಇವತ್ತು ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆನ ನಾನು ಕೇಳ್ತಾ ಇದ್ದೀನಿ. ನಿಮ್ಮದೇ ಒಂದು ಸಂಘಟನೆಯ ಸದಸ್ಯ ಆದಂಥ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಮೇಲೆ ಗಿಲ್ಲಿ ನಟನ ಬಗ್ಗೆ ಸಮಜಾಯಿಷಿ ಕೊಡ್ತಾ ಇರುವಾಗ ಆತ ಏನು ಬಡವನಲ್ಲ ಅಂತ ಹೇಳಿದಂಥ ಮಾತು ಭಾಳ 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 ಮನಸ್ಸಿಗೆ ತುಂಬ ನೋವಾಯಿತು. ಸರ್, ಇಲ್ಲಿ ಒಂದು ಹೇಳೋದೇನು ಅಂದ್ರೆ, ಬಡವ್ರ ಮಕ್ಕಳು ಗೆಲ್ಬೇಕು. ಅದು ನಮ್ಮ ಡಾಲಿ ಧನಂಜಯ ಅವ್ರು ಹೇಳಿರುವಂತ ಡೈಲಾಗ್. ಆದ್ರೆ ಗಿಲ್ಲಿ ನಿಜವಾಗ್ಲೂ ಬಡವನ ಅದು ಬಹಳ ಮುಖ್ಯ ಆಗುತ್ತೆ. ನಿಜವಾದ ಬಡವ ಬೇರೆ, ಬಡವಂತರ ಗೆಟಪ್ ಹಾಕೊಂಡು ಬದುಕೋದು ಬೇರೆ. ಹಾಗಾಗಿ ಬಹುಶಃ ಅವ್ರ ಆಟ ಎಲ್ರಿಗೂ ಇಷ್ಟ ಆಗಿದೆ ಅನ್ನೋದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಗೆಟಪ್ ಅಲ್ಲಿ ವಿನ್ನರ್ ಆದ್ರು ಗಿಲ್ಲಿ ಅಷ್ಟೇ ಬಿಟ್ರೆ ಬಡವ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಅಂತ ಹೇಳಿದಂಥ ಮಾತು ಭಾಳ 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 ಮನಸ್ಸಿಗೆ ತುಂಬ ನೋವಾಯಿತು. ಅಲ್ಲ ರೀ, ಒಬ್ಬ ರೈತನ ಮಗ. ಹೌದು, ಇವತ್ತೊಬ್ಬ ರೈತ ತಾನು ಬೆಳೆ ಬೆಳೆಯೋದಕ್ಕೆ ಎಷ್ಟು ಕಷ್ಟಪಡ್ತಾನೆ. ಗಿಲ್ಲಿ ನಟನೂ ಸಹ ಒಂದು ಸಾಧನೆ ಮಾಡಬೇಕು ಅಂತ ಬೆಂಗಳೂರು ನಗರಕ್ಕೆ ಬಂದು 50 ರೂಪಾಯಿಗೆ ಕೂಲಿ ಮಾಡಿಕೊಂಡು ಅಲ್ಲಿ ಇಲ್ಲಿ ಮದುವೆ ಚೌಟ್ರಿಲೋ ಎಲ್ಲೋ ಒಂದು ತನ್ನಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟು ಆಮೇಲೆ ಅವನದೇ ಆದಂತಹ ಒಂದು ರೀತಿಯಲ್ಲಿ ಜನಗಳನ್ನು ಮನೋರಂಜಿಸಬೇಕು ಅಂದ್ಬಿಟ್ಟು ಒಂದು ಚಿತ್ರರಂಗಕ್ಕೆ ಪ್ರವೇಶ ಪಡಿಬೇಕು ಅಂತ ಒಂದು ಯೂಟ್ಯೂಬ್ನಲ್ಲಿ ತನ್ನದೇ ಆದ ಶೈಲಿನಲ್ಲಿ ಕೆಲವಾರು ಸ್ಕಿಟ್ಗಳನ್ನು ಮಾಡಿಕೊಂಡು ಜನರನ್ನು ರಂಜಿಸ್ಕೊಂಡು ಆತ ಮಾಡಿದಂಥ ಸಾಧನೆ ಆತನಿಗೆ ಆಮೇಲೆ ಆ ಸೆಟ್ ಕೆಲಸ ಮಾಡಿಕೊಂಡು ಲೈಟ್ ಬಾಯ್ ಆಗಿ ಪ್ರೊಡಕ್ಷನ್ ಬಾಯ್ ಆಗಿ ಈ ಥರ ಎಲ್ಲ ಕೆಲಸಗಳನ್ನೆಲ್ಲ ಮಾಡಿದ್ದಾನೆ. ಆತ ಎಷ್ಟು ಕಷ್ಟಪಟ್ಟಿದ್ದಾನೆ ಅಂತ ಆತನಿಗೆ ಗೊತ್ತು. ಇಷ್ಟು ಸೀಸನ್ನಲ್ಲಿ 12 ಸೀಸನ್ನಲ್ಲೂ ನಾನು ಎಷ್ಟೋ ಜನ ಕಂಟೆಸ್ಟೆಂಟ್ಗಳನ್ನ ನೋಡಿದ್ದೀನಿ. ಈ ನಾಟಕೀಯವಾಗಿ ಕಣ್ಣೀರಾಗ್ತಾರಲ್ಲ, ಏನೋ ದೊಡ್ಡ ಯುದ್ಧ ಭೂಮಿನಲ್ಲಿ ಹೋಗಿ ಯುದ್ಧ ಭೂಮಿಲಿ ಒಂದು ಬಂದೂಕ್ ಹಿಡ್ಕೊಂಡು ದೇಶ ಕಾಯುವಂತಹ ಇದನ್ನ ಹಿಡ್ಕೊಂಡು ಕಣ್ಣೀರಾಗ್ತಾರಲ್ಲ, ಆ ರೀತಿ ಪ್ರತಿ ಸೀಸನ್ನಲ್ಲೂ ಎಷ್ಟೋ ಜನ ಕಣ್ಣೀರುಗಳು ಹಾಕಿದ್ದು ನೋಡಿದ್ದೀವಿ ನಾವು. ಬಟ್ ಆದರೆ ನಮ್ಮ ಗಿಲ್ಲಿ ನಟ ಯಾವುದೇ ಕಾರಣಕ್ಕೂ ಕಣ್ಣೀರು ಹಾಕಲಿಲ್ಲ. ಎಲ್ಲವನ್ನು ಸಹಿಸ್ಕೊಂಬಂದ, ಅವಮಾನಗಳನ್ನು ಸಹಿಸ್ಕೊಂಬಂದ, ಕೆಲವಾರು ಟೀಕೆಗಳನ್ನು ಸಹಿಸ್ಕೊಂಬಂದ, ಎಲ್ಲ ರೀತಿ ಜನರು ಕೊಡ್ತಿದ್ದಂತಹ ಅವನು ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗ್ತಿದ್ದಂಗೆ ಅವ್ನು ವಿನ್ನರ್ ಅಂತ ಜನ ಕನ್ಸಿಡರ್ ಮಾಡಿಬಿಟ್ರು. ಅವನು ಅಲ್ಲೇ ವಿನ್ನರ್ ಆಗೋದ. ಇವತ್ತು 55 ಕೋಟಿ ಜನ ಅವನಿಗೆ ವೋಟ್ ಮಾಡ್ತಾರೆ ಅಂತಂದರೆ ಅದು ಗಿಲ್ಲಿ ನಟ ಗಳಿಸಿರ್ತಕ್ಕಂತಹ ಒಂದು ಜನಾಭಿಪ್ರಾಯ. ಇವತ್ತು ನಮ್ಮ ಕರ್ನಾಟಕ ಕನ್ನಡ ವೇದಿಕೆ ಇವೆಲ್ಲ ಇವತ್ತು ಅವನ್ನ ಇಷ್ಟು ಜನ ಕೊಂಡಾಡ್ತಾ ಇದ್ದಾರೆ. ಇವತ್ತು ನೋಡಿ, ಮಂಡ್ಯ ಮೈಸೂರು ವಿಭಾಗದಲ್ಲಿ ಆತನಿಗೋಸ್ಕರ ಜನ ಕಾತುರದಿಂದ ಕಾಯ್ತಾ ಇದ್ರು. ಅವನು ಹೋಗ್ತಾ ಇದ್ರೆ ರಸ್ತೆ ಕಣ್ತುಂಬ ಎಲ್ಲಿ ನೋಡಿದ್ರು ಜನ ಅಭಿಮಾನದಿಂದ ಅವನಿಗೆ ಚಪ್ಪಾಳೆ ತಟ್ಟಿ ಅವನು ಬರಮಾಡ್ಕೊಳ್ತಾ ಇದ್ರು. ಇದು ರೀ ನಿಜವಾದ ಕನ್ನಡ ಅಭಿಮಾನ ಅಂದರೆ. ಒಬ್ಬ ಸಾಮಾನ್ಯ ಕಂಟೆಸ್ಟೆಂಟ್ ಆಗಿ ಓದೋಂಥ ವ್ಯಕ್ತಿ ಇವತ್ತು ಜನರನ್ನು ಗೆದ್ದು ಹೊರಗಡೆ ಬಂದಿದ್ದಾನೆ. ಆತ ಎಲ್ಲೇ ಹೋದ್ರೂ ಆ ಸೋಲೆ ಬರಲಿ ಗೆಲ್ಲುವೆ ಬರಲಿ ಅದು ಎಲ್ಲದನ್ನು ನಗ್ನಗ್ತಾ ಸ್ವೀಕರಿಸ್ತಾ ಇದ್ನಲ್ಲ, ಅದು ರೀ ಮಂಡ್ಯ ಜನಕ್ಕೆ ಇರ್ತಕ್ಕಂಥ ಒಂದು ತಾಕತ್ತು. ಇವತ್ತು ನಾರಾಯಣ್ ಗೌಡ್ರೆ, ಅಶ್ವಿನಿ ಮೇಡಮ್ಗೆ ದಯವಿಟ್ಟು ಈ ಮುಖಾಂತರ ನಾವು ವಾರ್ನಿಂಗ್ ಮಾಡ್ತೀವಿ. ದಯವಿಟ್ಟು ಇನ್ನೊಬ್ಳು ಹೆಣ್ಮಗಳು, ಕರ್ನಾಟಕದ ಹೆಣ್ಮಗಳು ಅಂತ ಹೇಳ್ತಾ ಇದ್ದೀವಿ. ಬಿಗ್ ಬಾಸ್ನಲ್ಲಿ ಪ್ರತಿಯೊಂದು ಎಪಿಸೋಡ್ ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೂ ನೀವು ಯಾರು ನಿಮ್ಮ ಆತ್ಮೀಯ ಗೆಳತಿ, ಜೀವದ ಗೆಳತಿ ಅಂದ್ಬಿಟ್ಟು ಯಾರನ್ನೋ ಒಬ್ಬರನ್ನ ಗೆಳತಿ ಮಾಡ್ಕೊಂಡ್ರಲ್ಲ ನಿಮ್ಮ ಬಿಗ್ ಬಾಸ್ನಲ್ಲಿ, ಆ ಆಡಿರೋ ನಾಟಕಗಳು ಎಪಿಸೋಡ್ ಮುಖಾಂತರ ಪ್ರತಿಯೊಂದೂ ಜನ ನೋಡಿದರೆ ನೀವೆಷ್ಟು ನಾಟಕೀಯವಾಗಿ ಆಡ್ಕೊಂಡು ಬರ್ತಾ ಇದ್ರಿ ಅಂತ. ಯಾರ್ಯಾರನ್ನೋ ಶಕುನಿ ಅಂತ ಇದ್ರು, ನಾನು ಶಕುನಿನ ನಿಮಗೆ ಹೋಲಿಸ್ತೀನಿ. ನೀನು ಹೆಣ್ಮಗಳಾಗಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಕನ್ನಡಿಗರ ಪಾಲ್ಗೆ ನೀನು ಝೀರೋನೇ ಆಗೋದೆ ಬಿಗ್ ಬಾಸ್ ಮನೆಯಲ್ಲಿ.
ನೀನೇನೋ ಅಭಿಮಾನ ಗೆಲ್ಸಿರ್ಬೋದು, ಕನ್ನಡ ಅಭಿಮಾನ, ಕನ್ನಡಿಗರ ರಕ್ಷಣಾ ವೇದಿಕೆ ಹೆಸರು ಹೇಳ್ಕೊಂಡು ಅದೇನೋ ಅವರು ಇವರು ಅಂತ ಇದು ಮಾಡ್ಕೊಂಡು ನೀನು ಬರ್ತಿದ್ದಲ್ಲ, ಈ ಸ್ಟ್ರಾಟಜಿ ಇನ್ನು ಮುಂದಕ್ಕೂ ನಡೆಯದ್ಲ. ನೀನು ಕನ್ನಡಿಗರಾಗಿ, ಕನ್ನಡ ಹೆಣ್ಮಗಳಾಗಿ ಕನ್ನಡಿಗರ ಮನಸ್ಸನ್ನ ಗೆಲ್ಲಬೇಕಾದದ್ದು ನೀನು. ಬಟ್ ನಿಜವಾಗ್ಲೂ ಎಲ್ಲ ಕನ್ನಡ ಪರ ಸಂಘಟನೆಗಳು ನಾನು ದಯವಿಟ್ಟು ಕೇಳ್ಕೊಳ್ತೀನಿ, ಈ ಅಮ್ಮ ಕಿತಾಪತಿ ಹೆಂಗ್ಸು, ಈ ಅಮ್ಮ ನಿಜವಾಗ್ಲೂ ನಾನು ಹೇಳ್ತೀನಲ್ಲ, ಮತ್ತೆ ಹೊರಗಡೆ ಚಾನೆಲ್ನಲ್ಲಿ ಗಿಲ್ಲಿ ಬಗ್ಗೆ ಬೇರೆ ಇನ್ನೇನು ಹೇಳಬಾರ್ದು. ಅವನು ಕಷ್ಟಪಟ್ಟು ಗೆದ್ದಿದ್ದಾನೆ, ಆತ ಒಬ್ಬ ಬಡವ್ರ ಮನೆ ಹುಡುಗ. ಹೌದು, ಇವತ್ತು ಮಂಡ್ಯನಲ್ಲಿ ಅವನಿಗೆ ಜಮೀನಿದೆಯೋ, ಆಸ್ತಿ ಇದೆಯೋ, ಅವ್ರ ಅಪ್ಪಂದು 4 ಜನ ಹೆಣ್ಮಕ್ಳಿದ್ದಾರೆ, ಅವರೆಲ್ಲ ಇದ್ದಾರೆ. ಈತ ಸಂಪಾದನೆ ಮಾಡಿದ್ದು ತನ್ನ ಸ್ವಂತ ಪ್ರತಿಭೆ, ಸ್ವಂತ ಪರಿಶ್ರಮದಿಂದ ಹಗಲು ರಾತ್ರಿ ದುಡಿದು ಜನಗಳ ಮನಸ್ಸನ್ನು ಗೆದ್ದಿದ್ದಾನೆ. ಆತನಿಗೆ ನಾವು ಸಲಾಂ ಹೊಡಿಬೇಕು. ಕನ್ನಡಿಗರೇ, ದಯವಿಟ್ಟು ಇಂಥ ಪ್ರತಿಭೆಗಳನ್ನು ಗೆಲ್ಲಿಸಿ.